ದ್ವಾರಕಾದಲ್ಲಿ ಶ್ರೀಕೃಷ್ಣನನ್ನ ಒಬ್ಬ ವ್ಯಕ್ತಿ ಕೇಳದ್ನಂತೆ. ಶ್ರೀಕೃಷ್ಣ, ಭಗವಂತ ನೀನು, ಪರಮಾತ್ಮ ನೀನು, ಆದರೆ ಜನ ನಿನ್ನನ್ನು ಯಾಕೆ ಅಪಾರ್ಥ ಮಾಡ್ಕೊಂಡಿದ್ದಾರೆ, ನಿನ್ನನ್ನು ಯಾಕೆ ಕೆಟ್ಟವನು ಅಂತ ಅಂತಾರೆ ಅಂತ. ಆಗ ಶ್ರೀಕೃಷ್ಣ ಮುಗುಳ್ನಕ್ಕು ಆ ವ್ಯಕ್ತಿನ ದೂರ ಕರ್ಕೊಂಡು ಹೋಗಿ ಒಂದು ಮರದ ಕೆಳಗಡೆ ನಿಲ್ಲಿಸ್ತಾರಂತೆ. ನಿಲ್ಲಿಸಿ, ನೋಡು, ನೀನೀಗ ಈ ಮರನ ನೋಡ್ತಾ ಇದ್ದೀಯಾ, ಈ ಮರದಲ್ಲಿ ಸಾವಿರಾರು ಕಲ್ಲಿನ ಗುರುತುಗಳಿದೆ, ಯಾಕೆ ಅಂತ ಹೇಳ್ತೀಯಾ ಅಂತ ಕೇಳ್ತಾರಂತೆ. ಆಗ ಆ ವ್ಯಕ್ತಿ, ಮರದಲ್ಲಿ ಹಣ್ಣಿದೆ, ಅದಕ್ಕೆ ಜನ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾನಂತೆ. ಆಗ ಶ್ರೀಕೃಷ್ಣ, ಹೌದಲ್ವಾ, ಯಾವ ಮರದಲ್ಲಿ ಹಣ್ಣಿರುತ್ತೋ ಅದಕ್ಕೆ ಜನ ಕಲ್ಲು ಹೊಡಿತಾರೆ, ಮರದಲ್ಲಿ ಹಣ್ಣೇ ಇಲ್ಲ ಅಂದರೆ ಜನ ಕಲ್ಲಾದರೂ ಯಾಕೆ ಹೊಡಿತಾರೆ ಅಂತ ಹೇಳಿದ್ರಂತೆ. ಹೌದಲ್ವಾ, ಶ್ರೀಕೃಷ್ಣ ಬಾಲ್ಯದಲ್ಲಿದ್ದಾಗ ಅವನನ್ನ ಬೆಣ್ಣೆ ಕಳ್ಳ ಅಂದರು, ಯೌವನದಲ್ಲಿ ರಾಧೆನ ಬಿಟ್ಟು ಹೋದ ಅಂದರು, ಮಹಾಭಾರತದಲ್ಲಿ ಪಾಂಡವ ಪಕ್ಷಪಾತಿ, ಮಾಯಾವಿ, ಮೋಸಗಾರ, ರಾಜಕೀಯ ಮಾಡೋನು ಅಂತ ಅಂದರು. ಆದರೆ ಶ್ರೀಕೃಷ್ಣ ಎಲ್ಲರ ಹತ್ರ ಹೋಗಿ ನಾನು ಏನು ಅನ್ನೋದನ್ನು ಸಾಬೀತು ಮಾಡ್ಕೊಂಡು ಕೂರಲಿಲ್ಲ. ಯಾಕಂದರೆ ಶ್ರೀಕೃಷ್ಣನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ನಾನು ಏನು ಅನ್ನೋದನ್ನು ಎಲ್ಲರ ಹತ್ರ ಹೋಗಿ ಸಾಬೀತು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಜೀವನದ ಉದ್ದೇಶನೇ ನಾನು ಮರಿಬೇಕಾಗುತ್ತೆ ಅಂತ. ಜನರ ಬಾಯನ್ನು ನಾವು ಯಾವತ್ತೂ ಮುಚ್ಚೋಕ್ಕಾಗಲ್ಲ. ಈ ಜಗತ್ತು ಅಂಥ ಶ್ರೀಕೃಷ್ಣನನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ಅಂದಮೇಲೆ ನಮ್ಮಂಥ ಮನುಷ್ಯರನ್ನ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಎಷ್ಟು ಸರಿ ಅಲ್ವಾ? ನಮ್ಮ ಕೆಲಸನ ನಾವು ಧರ್ಮದಿಂದ ಮಾಡ್ಕೊಂಡು ಹೋಗಬೇಕು. ಕೊನೆಗೆ ನಮ್ಮ ಜೀವನನೇ ಜನರಿಗೆ ಉತ್ತರ ಆಗುತ್ತೆ. ಸರಿ ಅಲ್ವಾ?